ಅವರೇ ಮಾಡ್ತಾ ಇರೋದು. ಹಾಗೂ ಟಿ ತಿಮ್ಮೇಗೌಡರವರಿಗೆ ಗೌರವಗಳ ಅರ್ಪಣೆ. ಅದು ಕುಮಾರ್ ಅದ್ರ ಮೇಲೆ ಮಡಿಗೆ ಕುಮಾರಣ್ಣ ಈ ಕಡೆ ಒಂಚೂರು ಈ ಕಡೆ ತಿಳ್ಕೊಳ್ಳಿ. ಇಲ್ಲ ಇಲ್ಲ ಏನಾಗಿಲ್ಲ. ಚೂರು ಈ ಕಡೆ ನಮ್ಮ ಈ ಒಂದು ಬಸವನಗುಡಿ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಏನು ನಮ್ಮ ವರಿಷ್ಠರಾದಂತ ಪರಮ ಪೂಜ್ಯ ಮಾಜಿ ಪ್ರಧಾನಿಗಳು ಅಪ್ಪಾಜಿ ದೇವೇಗೌಡರು ಮತ್ತೆ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಕುಮಾರಣ್ಣ, ಹಾಲಿ ಕೇಂದ್ರ ಸಚಿವರು, ಮತ್ತೆ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡ್ರು, ಮತ್ತೆ ತುಳಸಿರಾಮ್ರವರು, ಬಸವನಗುಡಿಯ ಬಾಗೇಗೌಡರು ಮತ್ತು ಶರವಣ ಅವರು, ಮತ್ತೆ ಅರಮನೆ ಶಂಕರ್, ಪ್ರಸಾದ್, ರಾಜು, ಹನುಮಂತೇಗೌಡರು, ರವಿ, ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ದಿವಸ ನಮ್ಮನ್ನ ಈ ಒಂದು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಏನು ಆಯ್ಕೆ ಮಾಡಿದ್ದಾರೆ, ಅವರ ಎಲ್ಲರ ನಂಬಿಕೆ ಮತ್ತು ಆಶಯವನ್ನು ಈಡೇರಿಸುವತ್ತ ಬಸವನಗುಡಿಯ ಎಲ್ಲ ಕಾರ್ಯಕರ್ತ ಬಂಧುಗಳ ಮತ್ತು ಮುಖಂಡರ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಭೇದ ಭಾವವಿಲ್ಲದೆ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರನ್ನ ಜೊತೆಯಲ್ಲಿ ಕರ್ಕೊಂಡು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣವರು ರಾಜ್ಯಕ್ಕೆ ಮತ್ತು ಬೆಂಗಳೂರು ನಗರಕ್ಕೆ ಮಾಡಿರುವ ಕೆಲಸಗಳನ್ನ ಜನರ ಮನಸ್ಸಿಗೆ ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಕುಮಾರಣ್ಣವರ ನಾಯಕತ್ವದಲ್ಲಿ ರಾಜ್ಯ ಸರ್ಕಾರ ರಚನೆ ಆಗಬೇಕು, ಕುಮಾರಣ್ಣವರು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗಿ ಬಡ ಜನರ ಮತ್ತು ರೈತಾಪಿ ವರ್ಗದ ಸಮಸ್ಯೆಗಳನ್ನ ಬಗೆಹರಿಸಿ ಕರ್ನಾಟಕವನ್ನು ಸುಭಿಕ್ಷ ನಾಡನ್ನು ಜನರ ನಾಡನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಗೋದಿಕ್ಕೆ ನಾವೆಲ್ಲ ಸಹಕಾರಿಯಾಗಿರ್ತೀವಿ ಅಂತೇಳಿ ನಾನು ಈ ಒಂದು ದಿವಸ ಎಲ್ಲ ಪ್ರಜೆಗಳಿಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗಳಿಗೂ ಭರವಸೆಯನ್ನು ನೀಡುತ್ತಾ ಅವ್ರ ಜೊತೆನಲ್ಲಿ ಸೇರ್ಕೊಂಡು ಅವರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ತೀವಿ ಅಂತೇಳಿ ನಮ್ಮ ಜನಪ್ರಿಯ ನಾಯಕರು ಈ ದಿನ ನಮ್ಮ ಜನಪ್ರಿಯ ನಾಯಕರು ಬಡವರ ಬಂಧು ಆಶಾ ಕಿರಣರಾದಂತಹ ಕೆ ಭಾಗೇಗೌಡರ ಆಶೀರ್ವಾದ ಹಾಗೂ ನಮ್ಮ ಬಸವನಗುಡಿಯ ಜಾತ್ಯತೀತ ಜನತಾದಳ ಸೇವಾದಳ ವತಿಯಿಂದ ನೂತನ ಅಧ್ಯಕ್ಷರಾಗಿರುವ ಟಿ ತಿಮ್ಮೇಗೌಡರವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ ಸೇವಾದಳದಿಂದ ನನಗೆ ಸಹಕರಿಸಿದ ಬಸವನಗುಡಿ ಉಪಾಧ್ಯಕ್ಷರಾದಂತಹ ಮೂರ್ತಿಯವರು, ಸಿಟಿ ಉಪಾಧ್ಯಕ್ಷರಾದಂತಹ ವೆಂಕಟೇಶ್ ಅವರು, ಹಾಗೂ ನನ್ನ ಸ್ನೇಹಿತರಾದ ಕುಮಾರು, ಗಿರಿನಗರ ಮಂಜು, ಪ್ರತಾಪು, ಲಕ್ಷ್ಮಣು, ರವಿ ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಗೌಡರವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಏನಂದ್ರೆ ನಮ್ಮ ಪಕ್ಷದಿಂದ JDS ಪಕ್ಷದಿಂದ ನಮ್ಮ ಪ್ರೀತಿಯ ನಾಯಕರಾದಂತ ತಿಮ್ಮೇಗೌಡರು ಇವಾಗ ಬಸವನಗುಡಿ JDS ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್ ಆಗಿದ್ದಾರೆ.
ತುಂಬಾ ಖುಷಿ ಆಗ್ತಾ ಇದೆ ಈ ಮಾತು ಹೇಳಕ್ಕೆ. ಏನಕ್ಕೆ ಅಂದ್ರೆ ನಮ್ಮ ಬಸವನಗುಡಿಯಲ್ಲಿ ಸಾಕಷ್ಟು ಚೇಂಜಸ್ ಬೇಕಾಗಿತ್ತು. ಮತ್ತೆ ಯುವಕರಿಗೆ ಆಗ್ಲಿ ಪ್ರತಿಯೊಬ್ಬರಿಗೆ ಆಗ್ಲಿ ಸಪೋರ್ಟ್ ಮಾಡುವಂತ ನಾಯಕರು ಬೇಕಾಗಿತ್ತು. ಇವತ್ತು ನಮ್ಮ ಹೊಸದಾಗಿ ನಾಯಕರು ಅಪಾಯಿಂಟ್ ಆಗಿದ್ದಾರೆ. ಆಯ್ತಾ, ನಾವು ತಿಳಿದ ಪ್ರತಿಯೊಬ್ರು, ನಾನು ಬಸವನಗುಡಿ ವಾರ್ಡ್ ಅಧ್ಯಕ್ಷ ಅಜಯ್ ಗೌಡ ಅಂತ, ಪ್ರತಿಯೊಂದು ವಾರ್ಡ್ ಅಧ್ಯಕ್ಷರುಗಳು ಎಲ್ಲಾರು ಬಂದು, ಒಂದು ವಾರ್ಡ್ ಅಧ್ಯಕ್ಷರುಗಳು ಮಾತ್ರ ಅಂತ ಅಲ್ಲ, ಎಲ್ಲ ಸಂಬಂಧಪಟ್ಟ JDS ಕಾರ್ಯಕರ್ತರುಗಳು, ಹಿರಿಯರು ಕಿರಿಯರು ಪ್ರತಿಯೊಬ್ಬರು ಬಂದು ಇಷ್ಟು ವಿಶ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಜನ ಸಂಪಾದನೆ ಹೇಗ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.